ನಮಸ್ಕಾರ ಸ್ನೇಹಿತರೆ, ಫ್ಯಾಕ್ಟ್ಸ್ ಇನ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಅಸುರನನ್ನು ಸಂಹರಿಸಿ ಶಿವನಿಗೆ ವಿಷ್ಣು ಸಹಾಯ ಮಾಡಿದ ಒಂದು ನಿದರ್ಶನವನ್ನು ನೋಡೋಣ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಶಿವ ಅತ್ಯಂತ ಶಕ್ತಿಶಾಲಿ ದೇವರು. ಅಂತಹ ಪರಮೇಶ್ವರನೇ ಯಾಕೆ ವಿಷ್ಣುವಿನ ಬಳಿ ಸಹಾಯ ಕೇಳಿದರು? ಸ್ವತಃ ಶಿವನೇ ಎದರಿ ವಿಷ್ಣುವಿನ ಬಳಿ ಸಹಾಯ ಕೇಳಿದ್ರು ಅಂದರೆ ಆ ರಾಕ್ಷಸ ಅಷ್ಟು ಶಕ್ತಿಶಾಲಿಯಾಗಿದ್ನ. ಸ್ವತಃ ಶಿವನಿಗೆ ಆ ಅಸುರನನ್ನು ಸಂಹರಿಸುವಷ್ಟು ಶಕ್ತಿ ಇರಲಿಲ್ವಾ? ಅಂಥ ಭಯಾನಕ ರಾಕ್ಷಸ ಯಾರು? ಪುರಾಣಗಳ ಪ್ರಕಾರ ಆ ಅಸುರ ಹೊಂದಿದ್ದಂತಹ ಶಕ್ತಿ ಏನು? ವಿಷ್ಣು ಹೇಗೆ ಅವನನ್ನು ಸಂಹರಿಸಿದ್ರು? ಅದಕ್ಕಾಗಿ ಅವರು ಮಾಡಿದಂತಹ ಟ್ರಿಕ್ಸ್ಗಳು ಏನು ಅನ್ನೋ ವಿಷಯಗಳನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತೀನಿ. ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಜನಪದ ಕಥೆಗಳಲ್ಲಿ ಹಾಗೂ ಕೆಲವು ಪುರಾಣಗಳಲ್ಲಿ ಹೇಳುವಂತೆ ಭೂಮಿಯ ಮೇಲೆ ಒಬ್ಬ ಅತಿ ಆಸೆ ಹಾಗೂ ದುಷ್ಟ ಯೋಚನೆಗಳು ಇದ್ದಂತಹ ಒಬ್ಬ ರಾಕ್ಷಸ ಇದ್ದ. ಅವನು ಭೂಲೋಕದಲ್ಲಿ ಇದ್ದ ಜನರಿಗೆಲ್ಲ ತುಂಬ ಕಷ್ಟ ಕೊಡ್ತಿದ್ದ, ಕ್ರೂರವಾಗಿ ನಡೆದುಕೊಳ್ತಿದ್ದ. ತಾನು ಆಸೆ ಪಟ್ಟಿದ್ದೆಲ್ಲ ಪಡ್ಕೋಬೇಕು ಅಂತ ದುಷ್ಟ ಆಸೆಗಳನ್ನೊತ್ತಂತಹ ದುಷ್ಟ ರಾಕ್ಷಸ ಅವನು. ಅಂತಹ ಅಸುರನಿಗೆ ಒಂದು ದಿನ ಒಂದು ಆಸೆ ಹುಟ್ಟುತ್ತೆ. ಆ ಆಸೆ ಏನು ಅಂದರೆ, ಎಲ್ಲ ಅಸುರರಲ್ಲೂ ನಾನೇ ರಾಜ ಆಗಿರಬೇಕು. ನನ್ನನ್ನು ಕಂಡ್ರೆ ಇಡೀ ಭೂಲೋಕವೇ ಬೆಚ್ಚಿ ಬೀಳಬೇಕು. ನನ್ನ ಕಂಡು ಗಡಗಡ ನಡುಗಬೇಕು ಹಾಗೂ ತನಗೆ ಸಾವೇ ಬರದ ಹಾಗೆ ಅಜರಾಮರವಾಗಿ ಬದುಕಬೇಕು ಅನ್ನೋ ಆಸೆ ಹುಟ್ಟುತ್ತೆ. ಆದರೆ ಇದನ್ನೆಲ್ಲ ಸಾಧಿಸೋದು ಹೇಗೆ ಅನ್ನೋದು ತಿಳಿಯದೆ ತೀವ್ರವಾದ ಯೋಚನೆಯಲ್ಲಿ ಮುಳುಗಿರ್ತಾನೆ. ಯೋಚಿಸ್ತಾ ಒಬ್ಬನೇ ಒಂದು ದಟ್ಟ ಕಾಡಿನಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಆ ಅಸುರನ ಮುಂದೆ ನಾರದರು ಬರೋದನ್ನು ನೋಡ್ತಾನೆ. ನಾರದರು ಅವನನ್ನು ಕಂಡು, ಹೇ ಅಸುರ, ಏನು ಚಿಂತೆಯಲ್ಲಿ ಮುಳುಗಿರೋ ಹಾಗೆ ಕಾಣಿಸ್ತಾ ಇದೆ? ಏನು ನಿನ್ನ ಚಿಂತೆ ಎಂದು ಕೇಳ್ತಾರೆ. ಆ ಅಸುರ ತನಗೆ ಹಲವು ಮಹದಾಸೆಗಳು ಇದ್ದಾವೆ, ಅವುಗಳನ್ನು ಸಾಧಿಸಲು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ನನ್ನ ಆಸೆಗಳನ್ನ ಈಡೇರಿಸ್ಕೊಳ್ಳಲು ಒಂದು ಉಪಾಯ ಹೇಳಿ ನಾರದರೆ ಅಂಥೇಳಿ ಪರಿಪರಿಯಾಗಿ ಬೇಡ್ಕೊಳ್ತಾನೆ. ಅದನ್ನು ಕೇಳಿಸ್ಕೊಂಡ ನಾರದರು, ಒಂದು ಉಪಾಯ ಹೇಳ್ತೀನಿ. ನಿನ್ನ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳೋಕ್ಕೆ ಇರೋ ದಾರಿ ಅಂದರೆ ಶಿವನನ್ನು ಕುರಿತು ಘೋರ ತಪಸ್ಸನ್ನು ಮಾಡು. ನೀನು ಆ ರೀತಿ ಮಾಡಿದ್ರೆ ಶಿವ ನಿನ್ನ ಎಲ್ಲ ಆಸೆಗಳನ್ನ ಈಡೇರಿಸ್ಬೋದು ಅಂತೇಳಿ ಹೇಳ್ತಾರೆ. ಆ ಉಪಾಯವನ್ನು ತಿಳಿದುಕೊಂಡಂತಹ ಅಸುರ ಅತೀವ ಸಂತೋಷ ಪಡ್ತಾನೆ. ನಾರದರಿಗೆ ಧನ್ಯವಾದವನ್ನು ಸಹ ಹೇಳ್ತಾನೆ. ತಕ್ಷಣ ಆ ದಟ್ಟ ಅರಣ್ಯದಲ್ಲಿ ಘೋರ ತಪಸ್ಸನ್ನು ಮಾಡಲು ತೀರ್ಮಾನ ಮಾಡೇ ಬಿಡ್ತಾನೆ. ಹೀಗೆ ಹಲವು ವರ್ಷಗಳ ಕಾಲ ಶಿವನನ್ನೇ ಕುರಿತು ತಪಸ್ಸು ಮಾಡ್ತಿರ್ತಾನೆ. ಅಸುರನ ತಪಸ್ಸನ್ನು ಕಂಡು ಸಂತೃಪ್ತನಾದ ಶಿವ ತುಂಬ ಖುಷಿಯಾಗ್ತಾನೆ. ಅಸುರನ ಮುಂದೆ ಪ್ರತ್ಯಕ್ಷವಾಗ್ತಾನೆ. ಅಸುರ, ನಿನ್ನ ತಪಸ್ಸಿನಿಂದ ನಾನು ಸಂತೃಪ್ತನಾಗಿದ್ದೇನೆ. ನಿನಗೆ ಏನು ಹೊರಬೇಕು ಕೇಳಿಕೋ ಎಂದು ಹೇಳಿದಾಗ ಎಚ್ಚರಗೊಂಡ ಅಸುರ ಶಿವನನ್ನು ಕಂಡು ಸಂತೋಷ ಪಡ್ತಾನೆ. ಶಿವನಿಗೆ ಪರಿಪರಿಯಾಗಿ ವಂದಿಸ್ತಾನೆ. ತನ್ನ ಆಸೆಗಳನ್ನು ಹೇಳಲು ಪ್ರಾರಂಭಿಸ್ತಾನೆ. ನನ್ನನ್ನು ನೋಡಿ ಎಲ್ಲರೂ ಎದುರಬೇಕು, ಗಡಗಡ ನಡುಗಬೇಕು. ಈ ಸರ್ವ ಸೃಷ್ಟಿಗೂ ನಾನೇ ಅಧಿಪತಿಯಾಗಬೇಕು. ನನಗೆ ಅಜರಾಮರವಾಗಿ ಇರಬೇಕು. ಅದಕ್ಕಾಗಿ ನನಗೆ ಸಾವೇ ಇಲ್ಲದಂತಹ ಒಂದು ವರವನ್ನು ಕೊಡು ನೀನು ಅಂಥೇಳಿ ಪರಮೇಶ್ವರನನ್ನು ಕೇಳ್ತಾನೆ. ಅದನ್ನು ಕೇಳಿಸಿಕೊಂಡ ಶಿವ, ಭೂಮಿಯಲ್ಲಿ ಹುಟ್ಟಿದವರಿಗೆ ಆ ವರವನ್ನು ಕೊಡಲು ಸಾಧ್ಯವಿಲ್ಲ. ಆದ್ದರಿಂದ ನೀನು ಬೇರೆ ಏನನ್ನಾದರೂ ಕೇಳ್ಕೊ ಅಂತ ಹೇಳ್ತಾನೆ. ಅದನ್ನು ಕೇಳಿದಂತಹ ಅಸುರ ಯೋಚಿಸ್ತಾನೆ. ಭೂಲೋಕದಲ್ಲಿ ಇರುವವರು ಅಷ್ಟೇ ಯಾಕೆ ನನ್ನನ್ನು ನೋಡಿ ಭಯಪಡಬೇಕು? ದೇವಲೋಕದಲ್ಲಿರುವ ದೇವತೆಗಳು ಸಹ ನನ್ನನ್ನು ಕಂಡು ಎದುರಬೇಕು ಅಂತ ಆಲೋಚಿಸ್ತಾನೆ. ಅವನಲ್ಲಿದ್ದಂತಹ ಸಂಪೂರ್ಣ ಬುದ್ಧಿಶಕ್ತಿಯನ್ನು ಉಪಯೋಗಿಸಿದಂತಹ ಅಸುರ, ಅಂತಹ ಶಕ್ತಿ ಸಿಕ್ಕರೆ ನಾನೇ ಸರ್ವಾಧಿಕಾರಿ ಆಗಬಹುದು ಅಂತ ಅವನ ದುರಾಲೋಚನೆಯಿಂದ ಶಿವನ ಹತ್ತಿರ 3 ವರಗಳನ್ನು ಕೇಳ್ಕೊಳ್ತಾನೆ. ಮೊದಲನೆಯದು, ನನಗೆ ವರ ಕೊಡುತ್ತಿರುವ ನೀನು ನನ್ನನ್ನು ಎಂದಿಗೂ ಸಂಹರಿಸಬಾರದು. ಎರಡನೆಯದು, ನನ್ನನ್ನು ಕಂಡರೆ ಎಲ್ಲರೂ ಬೆಚ್ಚಿ ಬೀಳಬೇಕು, ಭಯ ಪಡಬೇಕು, ಗಡಗಡ ಅಂತ ನಡುಗಬೇಕು. ಮೂರನೆಯದಾಗಿ, ನಾನು ಯಾರ ತಲೆ ಮೇಲೆ ಕೈ ಇಟ್ಟರೂ ಅವರು ತಕ್ಷಣ ಉರಿದು ಭಸ್ಮವಾಗಬೇಕು ಅಂಥೇಳಿ ವರ ಕೇಳ್ತಾನೆ. ಆದರೆ ತಪಸ್ಸಿಗೆ ಮೆಚ್ಚಿ ಶಿವ ಯಾರು ಏನು ವರವನ್ನು ಕೇಳಿದರೂ ಸ್ವಲ್ಪನೂ ಯೋಚನೆ ಮಾಡದೆ ಅಸ್ತು ಅಂದ್ಬಿಡ್ತಾನೆ. ಅದೇ ರೀತಿ ಈ ದುಷ್ಟ ರಾಕ್ಷಸನಿಗೂ ಕೂಡ ತಥಾಸ್ತು ಅಂತ ಹೇಳೇ ಬಿಟ್ಟಿರ್ತಾರೆ. ಆದರೆ ಆ ವರವನ್ನು ಪಡ್ಕೊಂಡ ಅಸುರ ಈಗ ತಾನು ಶಿವನಿಗಿಂತಲೂ ಬಲಿಷ್ಠನಾದವನು ಅಂಥೇಳಿ ಭ್ರಮೆಗೆ ಒಳಗಾಗಿರ್ತಾನೆ. ಮತ್ತು ಶಿವನೇ ತನ್ನನ್ನು ಸಂಹರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ವರ ಕೊಟ್ಟಾಗ ತಡೆಯೋರು ಯಾರು ಅನ್ನೋ ಹುಂಬತನದಲ್ಲಿ ಇದ್ದಂತಹ ಅಸುರ ತಾನು ಪಡ್ಕೊಂಡಂತಹ 3ನೇ ವರವನ್ನು ಸ್ವತಃ ಶಿವನ ಮೇಲೆಯೇ ಪ್ರಯೋಗಿಸಲು ಮುಂದಾಗಿ ಬಿಡ್ತಾನೆ. ಆ ದುಷ್ಟ ಅಸುರ ಬೇರೆ ಯಾರೂ ಅಲ್ಲ, ಭಸ್ಮಾಸುರ.
ಭಸ್ಮಾಸುರ ಎಂದೇ ಕುಖ್ಯಾತಿ ಪಡೆದಿರುವ ದುಷ್ಟ ರಾಕ್ಷಸ. ಅವನು ಶಿವನನ್ನೇ ಸಂಹರಿಸಬೇಕು, ಶಿವನನ್ನೇ ಭಸ್ಮ ಮಾಡಿ ಕೈಲಾಸವನ್ನು ಹಾಗೂ ಪಾರ್ವತಿ ದೇವಿಯನ್ನು ತನ್ನವರನ್ನಾಗಿ ಮಾಡಿಕೊಳ್ಬೇಕು ಅನ್ನೋದು ಅವನ ಆಲೋಚನೆ ಆಗಿರುತ್ತೆ. ಶಿವನ ಬಳಿ ಹೇಳ್ತಾನೆ, ನೀವು ಕೊಟ್ಟ 3ನೇ ವರವನ್ನು ನಾನು ಯಾರ ಮೇಲಾದರೂ ಪ್ರಯೋಗ ಮಾಡಲೇಬೇಕು, ಆದ್ದರಿಂದ ಅದನ್ನು ನಿಮ್ಮ ಮೇಲೆ ಪ್ರಯೋಗಿಸುತ್ತೇನೆ ಎಂದು ಉದ್ದಟತನವನ್ನು ತೋರ್ತಾನೆ. ಆತನ ಮಾತು ಕೇಳಿ ಸ್ವತಃ ಶಿವನೇ ಬೆಚ್ಚಿ ಬೀಳ್ತಾನೆ. ಭಸ್ಮಾಸುರನಿಂದ ತಪ್ಪಿಸಿಕೊಂಡು ಹೋದ ಪರಮೇಶ್ವರ ವಿಷ್ಣುವಿನ ಬಳಿ ಸಹಾಯವನ್ನ ಕೇಳ್ತಾನೆ. ಆಗ ಎಲ್ಲ ವಿಷಯಗಳನ್ನ ತಿಳಿದುಕೊಂಡಂತಹ ವಿಷ್ಣು ಶಿವನಿಗೆ ಸಹಾಯ ಮಾಡಲು ಮುಂದಾಗ್ತಾರೆ. ಇನ್ನೊಂದು ಕಡೆ ಭಸ್ಮಾಸುರ ಶಿವನನ್ನು ಹುಡುಕ್ತಾ ಆ ಕಾಡಿನಲ್ಲಿ ಸುತ್ತಾಡ್ತಾ ಇರ್ತಾನೆ. ಅಂತಹ ಸಂದರ್ಭದಲ್ಲಿ ನಮ್ಮ ವಿಷ್ಣು ತನ್ನ ಸೌಂದರ್ಯಯುತ ಹೆಣ್ಣು ರೂಪವಾದಂತಹ ಮೋಹಿನಿಯ ಅವತಾರವನ್ನ ತಾಳ್ತಾರೆ. ಆ ಕಾಡಿನಲ್ಲಿ ಭಸ್ಮಾಸುರನಿಗೆ ಕಾಣಿಸೋ ತರ ಪೂಜೆಗೆ ಹೂವುಗಳನ್ನ ಬಿಡಿಸ್ಕೊಳ್ತಾ ಇರ್ತಾರೆ. ಮೋಹಿನಿಯ ಕಂಡ ಭಸ್ಮಾಸುರ ಆಕೆಯ ಸೌಂದರ್ಯಕ್ಕೆ ಕರಗಿ ನೀರಾಗಿ ಬಿಡ್ತಾನೆ. ಶಿವನನ್ನ ಹುಡುಕೋದನ್ನ ಮರೆತ ಭಸ್ಮಾಸುರ ಮೋಹಿನಿಯ ರೂಪ ಲಾವಣ್ಯಕ್ಕೆ ಮರುಳಾಗಿ ತನ್ನ ಇಡೀ ಜೀವನದಲ್ಲಿ ಅಷ್ಟು ಸುಂದರವಾದ ಒಂದು ಹೆಣ್ಣನ್ನ ನೋಡೇ ಇಲ್ಲ ಎಂದು ಆಕೆಯ ಬಳಿ ಹೋಗಿ ಆಕೆಯ ಸೌಂದರ್ಯಕ್ಕೆ ಸೋತು, ಹೆಣ್ಣೆ, ಇಷ್ಟೊಂದು ಸುಂದರವಾಗಿರುವೆ ಅಲ್ಲ ನೀನು ಯಾರು? ಈ ಕಾಡಲ್ಲಿ ಒಬ್ಬಳೇ ಏನು ಮಾಡ್ತಾ ಇರುವೆ ಎಂದು ಕೇಳ್ತಾನೆ. ಆಗ ಮೋಹಿನಿ ಹೇಳ್ತಾಳೆ, ನಾನು ಈ ಕಾಡಿನಲ್ಲಿ ನನ್ನ ಎತ್ತವರೊಂದಿಗೆ ವಾಸಿಸ್ತಾ ಇದ್ದೇನೆ. ಈಗ ನಾನು ಪೂಜೆಗೆ ಹೂಗಳನ್ನು ತರಲು ಇಲ್ಲಿಗೆ ಬಂದಿದ್ದೇನೆ ಎಂದು ಹೇಳ್ತಾಳೆ. ಕೂಡಲೇ ಭಸ್ಮಾಸುರ, ನೀನು ಇನ್ನು ನಿನ್ನ ಎತ್ತವರೊಂದಿಗೆ ಜೀವಿಸ್ತಾ ಇದೀಯಾ? ಇನ್ನು ನಿನಗೆ ಮದುವೆ ಆಗಿಲ್ವಾ ಅಂತೇಳಿ ಕೇಳ್ತಾನೆ. ಆಗ ಮೋಹಿನಿ, ಹೌದು, ನಾನು ಮದುವೆ ಆಗಿಲ್ಲ, ನನಗೆ ಒಂದು ಆಸೆ ಇದೆ, ಅಂತಹ ವರವನ್ನು ಹುಡುಕ್ತಾ ಇದ್ದೀನಿ ಅಂತಾಳೆ. ಅದಕ್ಕೆ ಭಸ್ಮಾಸುರ, ನೀನು ನನ್ನನ್ನು ಮದುವೆ ಮಾಡಿಕೊ ಅಂತೇಳಿ ತನ್ನ ಇಂಗಿತವನ್ನು ವ್ಯಕ್ತಪಡಿಸ್ತಾನೆ. ಆಗ ಮೋಹಿನಿ ಹೇಳ್ತಾಳೆ, ನಾನು ಒಬ್ಬ ನೃತ್ಯಗಾರ್ತಿ, ನನಗೆ ಒಬ್ಬ ಒಳ್ಳೆ ನೃತ್ಯಗಾರ ವ್ಯಕ್ತಿಯೊಡನೆ ಮದುವೆ ಆಗಬೇಕು ಅನ್ನೋ ಮಹದಾಸೆ ಇದೆ, ನಿಮಗೆ ನೃತ್ಯ ಮಾಡಲು ಬರುತ್ತಾ ಅಂತೇಳಿ ಕೇಳ್ತಾಳೆ. ನೀವು ನನ್ನ ಹಾಗೆ ನೃತ್ಯ ಮಾಡಿದರೆ ನಾನು ನಿಮ್ಮನ್ನು ವರಿಸುತ್ತೇನೆ ಅಂತ ಕೂಡ ಹೇಳ್ತಾಳೆ. ಆದರೆ ಭಸ್ಮಾಸುರ ಏನು ಹೇಳ್ತಾನೆ ಅಂದರೆ, ನನಗೆ ನೃತ್ಯ ಮಾಡೋದಕ್ಕೆ ಬರೋದಿಲ್ಲ, ಆದರೆ ನೀನು ನನಗೆ ನೃತ್ಯವನ್ನು ಕಲಿಸಿಕೊಟ್ರೆ ಖಂಡಿತ ನಾನು ನೃತ್ಯ ಮಾಡಬಲ್ಲೆ, ದಯವಿಟ್ಟು ನನಗೆ ನೃತ್ಯವನ್ನು ಕಲಿಸಿಕೊಡು ಅಂಥೇಳಿ ಆಕೆಯ ಬಳಿ ಬೇಡಿಕೊಳ್ತಾನೆ. ಅದಕ್ಕೆ ಸರಿ ಎಂದು ಒಪ್ಪಿಕೊಂಡ ಮೋಹಿನಿ ನೃತ್ಯ ಭಂಗಿಗಳನ್ನು ಕಲಿಸಲು ಪ್ರಾರಂಭಿಸ್ತಾಳೆ. ಭಸ್ಮಾಸುರ ಕೂಡ ಮೋಹಿನಿಯನ್ನು ತನ್ನವಳಾಗಿಸಿಕೊಳ್ಳೋ ಆಸೆಯಿಂದ ಆಕೆಯ ನೃತ್ಯವನ್ನೇ ಅನುಸರಿಸ್ತಾ ಇರ್ತಾನೆ. ಹೀಗೆ ಹಲವು ಸಮಯ ಕಳೆಯುತ್ತೆ. ನಂತರ ಮೋಹಿನಿ ಒಂದು ನೃತ್ಯ ಭಂಗಿಯಲ್ಲಿ ತನ್ನ ಬಲಗೈಯನ್ನು ತನ್ನ ತಲೆಯ ಮೇಲೆ ಇಟ್ಕೊಳ್ತಾಳೆ. ಆಗ ಭಸ್ಮಾಸುರ ತಾನು ಶಿವನಿಂದ ಪಡೆದುಕೊಂಡಂತಹ ವರವನ್ನು ಮರೆತೇ ಹೋಗಿರ್ತಾನೆ. ತಾನೂ ಕೂಡ ಬಲಗೈಯನ್ನು ತನ್ನ ತಲೆಯ ಮೇಲೆ ಇಟ್ಟುಕೊಳ್ತಾನೆ. ತಕ್ಷಣವೇ ಉರಿದು ಭಸ್ಮವಾಗಿ ಹೋಗಿಬಿಡ್ತಾನೆ. ಇದು ಸ್ನೇಹಿತರೆ ವಿಷ್ಣು ದೇವರು ಶಿವನಿಗೆ ಉಪಕಾರ ಮಾಡಿದಂತಹ ಒಂದು ನಿದರ್ಶನ. ಇದೇ ಕಥೆಯನ್ನು ಜನಪದದಲ್ಲಿ ಬೇರೆ ರೀತಿ ಸಹ ಹೇಳಲಾಗುತ್ತೆ. ಅದನ್ನು ತಿಳ್ಕೊಳ್ಳೋಕ್ಕೆ ನಿಮಗೆ ಆಸಕ್ತಿ ಇದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಶೇರ್ ಮಾಡಿ. ಇಂಥದ್ದೇ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.